ಜಟಾಪಟಿ ಮುಂದುವರೆದಿದೆ. ಆ ಮೂರ್ತಿಗಳನ್ನು ಎತ್ಕೊಂಡು ಬಂದಿದ್ದಾರೆ. ಇಲ್ಲಿ ತನಿಖೆಗಳು ಆಗ್ತಾ ಇದೆ. ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಕಾರ್ಕಳ ಮಹಾಜನತೆಗೆ ಈ ಒಂದು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ರು, ರಾಮನ ಹೆಸರಿನಿಂದ ಏನು ರಾಜಕಾರಣ ಮಾಡ್ತಾ ಇದ್ರು, ಭಗವಂತನಿಗೂ ಕೂಡ ಮೋಸ ಮಾಡಿದ್ದಾರೆ. ಮಾನ್ಯ ಶಾಸಕರಾದಂಥ ಸುನಿಲ್ ಕುಮಾರ್ ಅವರು ಭ್ರಮನಿರಸಗೊಂಡಿದ್ದಾರೆ. ಜನ ಎಲ್ಲರಿಗೂ ಈಗ ಗೊತ್ತಾಗಿದೆ, ಮೂರ್ತಿ ಕಂಚಿನದ್ದೋ ಅಥವಾ ಮೂರ್ತಿ ಫೈಬರ್ದು ಅನ್ನೋದು ಎಲ್ಲರಿಗೂ ಗೊತ್ತಾಗಿ ಜಗಜ್ಜಾಹೀರಾಗಿದೆ. ಅದರಲ್ಲೂ ಕೂಡ ನಮ್ಮ ಕಡೆ ಒಂದು ಭಾಷೆ ಹೇಳ್ತಾರೆ, ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳಿ. ಅದರಲ್ಲೂ ಕೂಡ ಅದು ಫೈಬರ್ದಲ್ಲ, ಅದು ಕಂಚಿಂದು ಅಂದರೆ ಇವರು ಯಾವ ರೀತಿ ಅಂತಂದರೆ ಒಂದು ಸುಳ್ಳನ್ನು 1000 ಬಾರಿ ಹೇಳಿ ಅದು ಸತ್ಯ ಮಾಡುವಂಥ ಕರಗತ ಬಂದುಬಿಟ್ಟಿದೆ ಇವ್ರಿಗೆಲ್ಲರಿಗೂ. ಆದರೆ ಜನ ಎಚ್ಚೆತ್ಕೊಳ್ಬೇಕು, ವಿಶೇಷವಾಗಿ ಉಡುಪಿ ಜಿಲ್ಲೆಯ ಜನ ಎಚ್ಚೆತ್ಕೊಳ್ಬೇಕು. ನಾವು ದೇವರ ಭಕ್ತರು, ನಾವು ದೇವರಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡಂಥವ್ರು, ಸಂಸ್ಕೃತಿಯನ್ನು ಉಳಿಸುವಂಥವ್ರು. ಇಂಥ ಒಂದು ಚಾಲಾಕಿತನಕ್ಕೆ ನಾವು ಮೋಸ ಹೋಗಬಾರ್ದು. ದೇವರನ್ನೇ ಬಿಡಲಿಲ್ಲ, ಇನ್ನು ನೀವ್ಯಾವ ಲೆಕ್ಕ? ದೇವರನ್ನಲ್ಲೇ ರಾಜಕಾರಣ ಮಾಡ್ತಾ ಇದ್ದಾರೆ. ನೀವೆಲ್ಲ ಎಚ್ಚೆತ್ಕೊಳ್ಳಿ ಅಂತ ಈ ಒಂದು ಶುಭ ಗಳಿಗೆಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನೋಡೋಣ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ್ಕೊಂಡು ಏನು ವಿಚಾರವನ್ನ ಮಾಡ್ತಾರೋ ಅದಕ್ಕೆ ನಾವು ಅವರ ಜೊತೆ. ಒಳ್ಳೆ ಕ್ವಶನ್ ಕೇಳಿದ್ರಿ ಬ್ರದರ್. ಖಂಡಿತವಾಗ್ಲೂ ಗೋಮಾಳ ಜಾಗದಲ್ಲಿ ಏನು 280 ಎಕರೆ ಗೋಮಾಳ ಪ್ರದೇಶದಲ್ಲಿ ಮೂರ್ತಿಯನ್ನ ಮಾಡಬಾರ್ದು ಅಂತ ಬಿಜೆಪಿಯ ಕೊನೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡಿದ್ದಾರೆ. ಕ್ಯಾಬಿನೆಟ್ ಡಿಸಿಷನ್, ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ. ಯಾರು? ನಾವಲ್ಲ, ಬಿಜೆಪಿಯ ಕೊನೆ ಕ್ಯಾಬಿನೆಟ್ನಲ್ಲಿ. ಆದರೂ ಕೂಡ ಅಲ್ಲಿ ಮಾಡಿದ್ದಾರೆ. ಆದರೆ ನಾವು ಅದಕ್ಕೆ ಕೈ ಹಾಕಲಿಲ್ಲ. ನಾವು ಅದನ್ನು ಮುಂದುವರಿಸಬೇಕು, ಅದನ್ನು ಮಾಡಬೇಕು ಅನ್ನೋದೇ ನಮ್ಮ ಆಸೆ, ಅದರ ಉದ್ದೇಶ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ಆ ಮೂರ್ತಿಯನ್ನು ಕಂಪ್ಲೀಟ್ ಮಾಡುವುದು ನಮ್ಮ ಸರ್ಕಾರದ ಹೊಣೆ. ಗೋಮಾಳ ಜಾಗ ಅವರು ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಬಿಜೆಪಿಯವರ ದ್ವಂದ್ವ ನಿಲುವನ್ನು ನೋಡಿ ನೀವು. ಒಂದು ಕಡೆ ದೇವರ ಹೆಸರಲ್ಲಿ ರಾಜಕಾರಣ ಮಾಡ್ತಾರೆ, ಇನ್ನೊಂದು ಕಡೆ ಗೋಮಾಳದಲ್ಲಿ ಮಾಡಬಾರ್ದು ಅಂತ ಹೇಳಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಕ್ಯಾಬಿನೆಟ್. ಸೊ ಇದು ಯಾರಿಗೆ ಮೋಸ ಆಗ್ತಾ ಇದೆ? ಸುನಿಲ್ ಕುಮಾರ್ ಅವ್ರಿಗೆ ಯಾರಿಗೆ ಮೋಸ ಮಾಡಿದ್ದಾರೆ? ಅರ್ಥ ಮಾಡ್ಕೊಳ್ಳಿ. ಉಡುಪಿ ಜಿಲ್ಲೆಗೆ ಅನುದಾನ ಕೊಡ್ತಾ ಇಲ್ಲ, ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಆಗ್ತಿಲ್ಲ, ಶಾಸಕರು ಆರೋಪವನ್ನು ಮಾಡ್ತಿದ್ದಾರೆ. ನೋಡಿ, ಶಾಸಕರು ಅನುದಾನ ಅಂತಂದ್ರೇನು, ಅಭಿವೃದ್ಧಿ ಅಂತಂದ್ರೇನು? ಅಭಿವೃದ್ಧಿ ಅಂತಂದರೆ ಆಶ್ರಯ, ಅಭಿವೃದ್ಧಿ ಅಂತಂದರೆ ಅಕ್ಷರ, ಅಭಿವೃದ್ಧಿ ಅಂತಂದರೆ ಆರೋಗ್ಯ, ಅಭಿವೃದ್ಧಿ ಅಂತಂದರೆ ಅನ್ನಭಾಗ್ಯ, ಅಭಿವೃದ್ಧಿ ಅಂತಂದರೆ ಆರ್ಥಿಕ ಸಬಲೀಕರಣ. 1 ವರ್ಷ 2 ತಿಂಗಳಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಸುಮಾರು 900 ಕೋಟಿ ಉಡುಪಿ ಜಿಲ್ಲೆಗೆ ದುಡ್ಡು ಬಂದಿದೆ. ವಿವಿಧ ಯೋಜನೆಗಳಾಗಿರ್ಬೋದು, ಈ ವಿವಿಧ ಗ್ಯಾರಂಟಿಗಳಿಂದ. ಅಭಿವೃದ್ಧಿ ಅಂತಂದರೆ ಬರೀ ರಸ್ತೆ ಅಷ್ಟೇ ಅಭಿವೃದ್ಧಿ ಅಂತನಾ? ಅಭಿವೃದ್ಧಿ ಅಂದರೆ ಏನು? ಮನುಷ್ಯನ ಜೀವನದಲ್ಲಿ ಮಂದಹಾಸವನ್ನು ತರುವುದೇ ನಿಜವಾದ ಅಭಿವೃದ್ಧಿ. ಆ ಕಾಯಕಲ್ಪವನ್ನು ಕರ್ನಾಟಕ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇವ್ರಿಗೆ ಏನು, ಇವರು ಶಾಸಕರು ಮಾತನಾಡ್ತಾ ಇದ್ದಾರೆ, ಇವರಿಗೆ ವಿರೋಧ ಪಕ್ಷದವ್ರು ಮಾತನಾಡ್ತಾ ಇದ್ದಾರೆ, ಇವರಿಗೆ ಕೆಲಸ ಇಲ್ಲ. ಇವರು ಭ್ರಮನಿರಸಗೊಂಡಿದ್ದಾರೆ. ಅದಕ್ಕೋಸ್ಕರ ಈ ರೀತಿ ನಿರಾಶರಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ.